ಹಲೋ ನನ್ನ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೇನಪ್ಪ ಮುದ್ದೆ ಮಾಡೋದು ತೋರಿಸ್ತಿದ್ದಾಳೆ ಅಂದ್ಕೊಂಡ್ರಾ? ಏನಿಲ್ಲ ಫ್ರೆಂಡ್ಸ್, ಒಂದು ಮುದ್ದೆ ಮಾಡೋಕ್ಕೆ ನನಗೆ ಒಳ್ಳೆ ಒಂದು ಐಡಿಯಾ ಸಿಕ್ಕಿದೆ. ಹೇಗೆ ಅಂತಂದರೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿರಿ. ನಾವು ಪಾತ್ರೆಯಲ್ಲಿ ಮುದ್ದೆ ಇಟ್ಟಾಗ ಇಷ್ಟು ಜೋರಾಗಿ ಉರಿ ಇಟ್ವಿ ಅಂತ ಅಂದರೆ ಆವಾಗ ಪಾತ್ರೆಯಿಂದ ಉಕ್ಕಿ ಕಡೆಗೆ ಬರುತ್ತೆ. ನಾವು ಜೋರಾಗಿ ಉರಿ ಇಟ್ಟು ಕುದಿಸೋಕ್ಕಾಗೋದಿಲ್ಲ. ಸಣ್ಣ ಉರಿಯಲ್ಲಿ ಕುದಿಸಿದಾಗ ಮುದ್ದೆ ಅಂತ ಚೆನ್ನಾಗೇ ಬೇಯಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೇ ನಾನೇನು ಮಾಡಿದ್ದೀನಿ ಅಂದರೆ ಈ ಥರ ನಾನು ಅಗಲ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಅಗಲ ಪಾತ್ರೆಯಲ್ಲಿ ನಾನು ಜೋರಾಗಿ ಉರಿ ಇಟ್ಟು ಚೆನ್ನಾಗಿ ಕುದಿಸೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿ ಗೆಣಸು ಬಂದಂಗೆ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗಿದು ತುಂಬ ಯೂಸ್ಫುಲ್ ಅನಿಸಿದೆ, ಒಂದು ಟಿಪ್ಸು. ಅದಕ್ಕೆ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಲ್ವಾ? ಮತ್ತು ಬೇಗನೂ ಆಗುತ್ತೆ. ನಾವು ಸಣ್ಣ ಉರಿ ಇಟ್ಟು ಉಕ್ಕುತ್ತೆ. ಈಗ ನೋಡಿ, ನಾನು 2 ಮುದ್ದೆ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಮುದ್ದೆನ ನಾನು ಸಣ್ಣ ಪಾತ್ರೆಯಲ್ಲಿ ಇಟ್ಟಿದ್ದರೆ ಒಂದು 10ರಿಂದ 12, 13 ನಿಮಿಷ ನಾನು ಕುದಿಸ್ಬೇಕಿತ್ತು ಸಣ್ಣ ಉರಿಯಲ್ಲಿ, ಉಕ್ಕಿ ಕಡೆಗೆ ಬರುತ್ತೆ ಅಂಥೇಳಿ. ಮತ್ತು ಅದು ಅಷ್ಟು ಚೆನ್ನಾಗಿ ಬೇಯ್ತಾನೂ ಇರ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಬಾಣಲಿ ಥರದ್ದು ನಾನು ತೊಗೊಂಡಿದ್ದೀನಿ ಮುದ್ದೆಗಂತಲೇ. ನಾನು ಆ ಬಾಣಲಿಯಲ್ಲೇ ಯಾವಾಗಲೂ ಮುದ್ದೆ ಮಾಡೋದು. ನನಗೆ ಅಡಿಕೆ ಮಟ್ಟೆ ತುಂಬ ಇಷ್ಟ. ಎಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಅದಕ್ಕೆ ನಾನು ಅದನ್ನ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅದು ಹಾಳಾಗೋವರೆಗೂ ಯೂಸ್ ಮಾಡ್ತೀನಿ, ತೊಳೆದು. ಅದು ಹಾಳಾಯ್ತು ಅಂದರೆ ಮತ್ತೊಂದು ತೊಗೊಂಡು ಇಟ್ಕೊತೀನಿ. ನಾನು ತರಕಾರಿ ಹೆಚ್ಚಕ್ಕೆ, ತರಕಾರಿಗಳು ತೊಳೆದು ಇಟ್ಕೊಳ್ಳೋಕ್ಕೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮುದ್ದೆ. ಅದಕ್ಕೆ ಈ ಥರ ಒಂದು ಐಡಿಯಾ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದ್ದೀನಿ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಒಂದು ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ. ಜೊತೆಗೆ ನೀವು ನಿಮ್ಮ ಪ್ರೋತ್ಸಾಹ ಇತ್ತು ಅಂದರೆ ನಾನು ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಪ್ಲೀಸ್. ಥ್ಯಾಂಕ್ ಯು. ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನೀವು ಥ್ಯಾಂಕ್ ಯು.